ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ವೆಜಿಟೇಬಲ್ ಬಳಸಿ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ನೋಡೋಣ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಈಗ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ನೋಡೋಣ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆ ತೆಗೆದುಕೊಂಡು ಸ್ಟವ್ ಆನ್ ಮಾಡಿ ಪಾತ್ರೆನ ಕಾಯಕ್ಕಿಟ್ಟು 4 ಸ್ಪೂನು ಎಣ್ಣೆ ಹಾಕಿ ಹಾಗೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಶೇಂಗಾ ಹಾಕ್ಕೋಬೋದು, ನನಗೆ ಇಷ್ಟು ಸಾಕು. ಹಾಗೆ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ನಾನು ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮತ್ತು ಶೇಂಗಾ ಸ್ವಲ್ಪ ಕೆಂಪಾಗಲಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈರುಳ್ಳಿನ ಕೆಂಪಿಗೆ ಆಗೋವರೆಗೂ ಹುರ್ಕೊಳ್ಳೋದೇನು ಬೇಡ, ಸ್ವಲ್ಪ ಬೆಂದರೆ ಸಾಕು ನಮಗೆ. ಈಗ ಈರುಳ್ಳಿ ಸ್ವಲ್ಪ ಬೆಂದಿದೆ, ಇದಕ್ಕೂ 4 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣದಾಗಿ ಕ್ಯಾರೆಟು, ಬೀನ್ಸು, ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿದ ನಾನು ಟೊಮೊಟೊವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಚಿತ್ರಾನ್ನ ಆಗಿರೋದಾಗಿ ನಾವಿಲ್ಲಿ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಕಲರ್ ಬರಲಿ ಅಂತ. ಈಗ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ನಾನು. ಎಣ್ಣೆಯಲ್ಲಿ ಬೆಂದಿದೆ, ಈಗ ನೀವು ನೋಡ್ಬೋದು. ನಾನು 1.5 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿನಿ. ಇದಕ್ಕೆ ಡಬಲ್ಲಾಗಿ 3 ಗ್ಲಾಸ್ ನೀರು ಹಾಕ್ತೀನಿ ನಾನು. ನೋಡಿ, 3 ಗ್ಲಾಸ್ ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈಗ ನೀರು ಚೆನ್ನಾಗಿ ಕುದಿ ಬರಲಿ. ಈಗ ನೋಡಿ, ನೀರು ಕುದಿ ಬಂದಿದೆ. ಈಗ ನಾನು 1.5 ಗ್ಲಾಸ್ ಅಕ್ಕಿನ 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ತೊಳೆದಿರುವ ಅಕ್ಕಿ ಎಲ್ಲ ಹಾಕಿದ ಮೇಲೆ ಇದನ್ನು ಒಂದು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಚಿತ್ರಾನ್ನ ನೀವು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ಗೆ ನಡೆಯುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ಈಗ ರೈಸ್ ಕುದೀತಾ ಇದೆ, ನೀವು ನೋಡ್ಬೋದು. ಅವಾಗವಾಗ ಪ್ಲೇಟ್ ಓಪನ್ ಮಾಡಿ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ತು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಆಲ್ಮೋಸ್ಟು ಚಿತ್ರಾನ್ನ ರೆಡಿಯಾಗಿದೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅರಳೋಕೆ ಬಿಡೋಣ ನಾವು. ಬಿಸಿ ಬಿಸಿಯಾದ ಸಿಂಪಲ್ ವೆಜಿಟೇಬಲ್ ಚಿತ್ರಾನ್ನ ಈಗ ರೆಡಿಯಾಗಿದೆ. ಇದಕ್ಕೆ ನೀವು ಇನ್ನೂ ವೆಜಿಟೇಬಲ್ ಹಾಕ್ಕೊಳ್ಳೋದಾದರೆ ನೀವು ಹಾಕ್ಕೋಬೋದು, ಮನೇಲಿರೋದನ್ನೇ ನೀವು ಬಳಸಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಪ್ಲೇಟ್ಗೆ. ಸೈಡ್ಗೆ 1 ಟೇಬಲ್ ಸ್ಪೂನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ರುಚಿನೂ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.